ಬಿಸಿಲಲ್ಲಿ ಹೋದ್ರೆ ಉರಿದು ಹೋಗುವಂತಾಗುತ್ತೆ. ಅದರಲ್ಲೂ ನಗರ ಪ್ರದೇಶದ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳೋ ವಾಹನ ಸವಾರರು ಪಾಡಂತೂ ಹೇಳತೀರದಾಗಿದೆ. ಇನ್ನು ಆ ಟ್ರಾಫಿಕ್ ಸಿಗ್ನಲ್ ನಲ್ಲಿದ್ದ ನೆರಳು ಪರದೆ ಕಿತ್ತು ಹೋದ್ರೂ ನಗರಸಭೆ ಮಾತ್ರ ನಿರ್ಲಕ್ಷ್ಯ ವಹಿಸಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ನಗರಸಭೆ ನೆರಳು ಪರದೆ ಅಳವಡಿಸ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಬಿಸಿಲ ಬೇಗೆಯಿಂದ ವಾಹನ ಸವಾರರು ತತ್ತರ. ನ್ಯೂಸ್ 18 ವರದಿ ಸಿಕ್ತು ನೆರಳು ಪರದೆ ಭಾಗ್ಯ. ಬಿಸಿಲು ಬಿಸಿಲು ಬಿಸಿಲು, ಎಲ್ಲಿ ನೋಡಿದ್ರೂ ರಣ ಬಿಸಿಲು. ಅಬ್ಬಬ್ಬಾ, ಬೇಸಿಗೆ ಬಂತಂದ್ರೆ ಜನ ಬೇಸತ್ತು ಹೋಗ್ತಾರೆ. ಏನ್ ಬಿಸಿಲು! ಈ ಬಿಸಿಲ ಬೇಗೆಗೆ ಮನೆಯಿಂದ ಹೊರಗೆ ಹೋಗೋದೇ ಹಿಂಸೆ. ಅದರಲ್ಲೂ ಈ ಬಿರು ಬಿಸಿಲಿಗೆ ವಾಹನ ಸವಾರರ ಕಷ್ಟ ಹೇಳತೀರದು. ಕೊಪ್ಪಳ ಸೇರಿದಂತೆ ರಾಜ್ಯದ ಈಶಾನ್ಯ ಭಾಗದಲ್ಲಿ ಬೇಸಿಗೆಯ ತಾಪಮಾನವಂತೂ ಹೆಚ್ಚಾಗೇ ಇರುತ್ತೆ. ಕಳೆದ ವರ್ಷ ಈ ಭಾಗದಲ್ಲಿ 49 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಏರಿತ್ತು. ಈ ಮಧ್ಯೆ ನಗರ ಪ್ರದೇಶದಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಉರಿ ಬಿಸಿಲಿನಲ್ಲಿ ನಿಂತುಕೊಳ್ಳುವವರ ಪಾಡು ಹೇಳತೀರದಾಗಿತ್ತು. ಕೊಪ್ಪಳ ನಗರದ ಅಶೋಕ ಹಾಗೂ ಬಸವೇಶ್ವರ ವೃತ್ತದ ಮೂಲಕ ಬರುವವರು ಇಲ್ಲಿನ ಟ್ರಾಫಿಕ್ ಸಿಗ್ನಲ್ನಲ್ಲಿ 4 ರಿಂದ 5 ನಿಮಿಷ ನಿಂತುಕೊಳ್ಳಬೇಕು. ಆದರೆ ಈ ಸುಡೋ ಬಿಸಿಲಿನಿಂದ ಸವಾರರು ತತ್ತರಿಸಿದ್ದಾರೆ. ಆದರೆ ಕಳೆದ ವರ್ಷ ನಗರಸಭೆ ಅಳವಡಿಸಿದ್ದ ನೆರಳು ಪರದೆಗಳು ಗಾಳಿ ಮಳೆಗೆ ಹರಿದು ಹೋಗಿವೆ. ಬೇಸಿಗೆಯ ಮುನ್ನ ಹಾಕಬೇಕಿದ್ದ ಹೊಸ ಪರದೆಯನ್ನ ನಗರಸಭೆ ಅಳವಡಿಸಿರಲಿಲ್ಲ. ಈ ಕುರಿತು ಮಾರ್ಚ್ 25ರಂದು ನ್ಯೂಸ್ 18ನಲ್ಲಿ ವರದಿ ಬಿತ್ತರಿಸಲಾಗಿತ್ತು. ಈ ವರದಿಗೆ ಸ್ಪಂದಿಸಿದ ನಗರಸಭೆ ಇದೀಗ ನೆರಳು ಪರದೆ ಅಳವಡಿಸುತ್ತಿದೆ. ನ್ಯೂಸ್ 18ನ ಸಾಮಾಜಿಕ ಕಳಕಳಿಗೆ ನಾಗರಿಕರು ಧನ್ಯವಾದ ತಿಳಿಸಿದ್ದಾರೆ. ಕಳೆದ ವಾರ ನ್ಯೂಸ್ 18 ಒಂದು ಜನಪರ ಕಾಳಜಿಯಿಂದ ಒಂದು ಸುದ್ದಿಯನ್ನು ಬಿತ್ತರಿಸಿ ಅಲ್ಲಿ ಪ್ರಯಾಣಿಕರಿಗೆ ಸಂಚರಿಸತಕ್ಕಂಥ ವಾಹನ ಸವಾರರಿಗೆ ಒಂದು ನೆರಳಿನ ವ್ಯವಸ್ಥೆಯನ್ನು ಮತ್ತೆ ಪುನರ್ ಕಲ್ಪಿಸಬೇಕಂತ ಹೇಳಿ ಒಂದು ಒತ್ತಾಯ ಇತ್ತು. ಅದನ್ನು ಆ ಒಂದು ನ್ಯೂಸ್ 18ನಲ್ಲಿ ಬಂದಂಥ ವರದಿಯ ಒಂದು ಫಲಶ್ರುತಿಯಾಗಿ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಮೇರೆಗೆ ನಗರಸಭೆಯವರು ಇವಾಗ ಬಸವೇಶ್ವರ ಸರ್ಕಲ್ ಹತ್ತಿರ ಈಗ ಮತ್ತೆ ಒಂದು ಸಿಗ್ನಲ್ ಹತ್ರ ನೆರಳಿನ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದು, ಇದು ಒಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಸುದ್ದಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಜನರಿಗೆ ಬೇಕಾದಂತ ಅನುಕೂಲತೆ ಮಾಡಿಕೊಡ್ತಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ ಅಂತ ಹೇಳ್ತೇವೆ. ನೆರಳು ಪರದೆಯ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಇದೇ ವೇಳೆ ನ್ಯೂಸ್ 18 ವರದಿ ಪ್ರಸಾರವಾದ ಬೆನ್ನಲ್ಲೇ ನೆರಳು ಪರದೆ ಹಾಕಿದ್ದಾರೆ. ಇದರಿಂದ ಸವಾರರಿಗೆ ಅನುಕೂಲ ಅಂತ ಜೆಡಿಎಸ್ ಮುಖಂಡರು ಹೇಳಿದ್ದಾರೆ. ನೆರಳಿನ ಪರದೆ ಹಾಕುವಂತೆ ಮನವಿ ಸಲ್ಲಿಸಿದ್ವಿ. ಈ ವಿಷಯವನ್ನು ಕೂಡ ನ್ಯೂಸ್ 18 ಮಾಧ್ಯಮದವರು ಅತಿ ಹೆಚ್ಚು ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಪರಿಗಣಿಸಿ ನಗರದಲ್ಲಿ ನೆರಳಿನ ಪರದೆಗಳನ್ನು ಅಳವಡಿಸುತ್ತಿರುವುದು ತುಂಬಾ ಸಂತೋಷದ ವಿಷಯ. ಇದರಿಂದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನ್ಯೂಸ್ 18 ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜನರ ಧ್ವನಿಯಾಗಿರುವ ನ್ಯೂಸ್ 18 ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೆರಳು ಪರದೆ ಅಳವಡಿಸುತ್ತಿರೋದ್ರಿಂದ ವಾಹನ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.